ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಮೇರು ನಟ. ಕನ್ನಡ ಚಿತ್ರರಂಗದಲ್ಲಿ ವಿಷ್ಣುದಾದ ಅವರ ಸಾಧನೆ ತುಂಬಾ ದೊಡ್ಡದು. 70s ನಂತರ ಬಂದಿರೋ ಕನ್ನಡ ಆಕ್ಟರ್ಗಳಲ್ಲಿ ವಿಷ್ಣುದಾದ ಕ್ರಿಯೇಟ್ ಮಾಡಿರುವಂತಹ ರೆಕಾರ್ಡ್, ಅವ್ರು ಕೊಟ್ಟಿರುವಂತಹ ಸಕ್ಸಸ್ಫುಲ್ ಸಿನಿಮಾಸ್, 1 ವರ್ಷ ಓಡಿರುವಂತಹ ಸಿನಿಮಾ, 25 ವಾರ ಓಡಿರುವಂತಹ ಸಿನಿಮಾ, 50 ವಾರಗಳು ಓಡಿರುವಂತಹ ಸಿನಿಮಾ, 100 ದಿನ ಓಡಿರುವಂತಹ ಸಿನಿಮಾ ಅಂತ ಅವ್ರು ಆಕ್ಟ್ ಮಾಡಿರೋ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಪ್ರೊಡ್ಯೂಸರ್ಗಳು ಲಾಸ್ ಆಗದೆ ಇರೋ ತರ ನೋಡ್ಕೊಂಡವರು ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಆಗಸ್ಟ್ 1984 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಬಂಧನ ಸಿನಿಮಾ ರಿಲೀಸ್ ಆಗುತ್ತೆ. ಬಂಧನ 18 ಥಿಯೇಟರ್ಗಳಲ್ಲಿ 100 ದಿನ ಪೂರೈಸಿದ್ರೆ 6 ಥಿಯೇಟರ್ಗಳಲ್ಲಿ 25 ವಾರ ಕಂಪ್ಲೀಟ್ ಮಾಡುತ್ತೆ, 2 ಥಿಯೇಟರ್ಗಳಲ್ಲಿ 30 ವಾರ ಕಂಪ್ಲೀಟ್ ಮಾಡುತ್ತೆ, ಬ್ಯಾಂಗ್ಳೂರ್ ತ್ರಿವೇಣಿ ಥಿಯೇಟರ್ ಅಲ್ಲಿ 77 ವಾರ ಕಂಪ್ಲೀಟ್ ಮಾಡುತ್ತೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲೇ ಇಷ್ಟು ಥಿಯೇಟರ್ಗಳಲ್ಲಿ ಅಷ್ಟು ದಿನ ಓಡಿರೋ ಮೊದಲನೆಯ ಕನ್ನಡ ಸಿನಿಮಾ ಬಂಧನ ಸಿನಿಮಾ ಆಗಿರುತ್ತೆ. ಆ ವರ್ಷದಲ್ಲಿ ಒನ್ ಆಫ್ ದಿ ಹೈಯೆಸ್ಟ್ ಕಲೆಕ್ಟೆಡ್ ಸೌತ್ ಇಂಡಿಯನ್ ಸಿನಿಮಾ ಬಂಧನ ಸಿನಿಮಾ ಆಗಿರುತ್ತೆ. ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಇಂದ ಬೆಸ್ಟ್ ಫ್ಯೂಚರ್ ಫಿಲ್ಮ್ ರಾಜೇಂದ್ರ ಸಿಂಗ್ ಬಾಬು ಅವರು ಕೊಡ್ತಾರೆ. ಫಿಲ್ಮ್ ಫೇರ್ ಅವಾರ್ಡ್ ಸೌತ್ ಇಂದ ಸ್ಪೆಷಲ್ ಅವಾರ್ಡ್ ಫಾರ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಫಿಲ್ಮ್ ಫೇರ್ ಅವಾರ್ಡ್ ಸುಹಾಸಿನಿ ಅವರು ಕೊಡ್ತಾರೆ. ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಇಂದ ಬೆಸ್ಟ್ ಆಕ್ಟರ್ ವಿಷ್ಣುವರ್ಧನ್ ಅವರು ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಎಂ ರಂಗಾರಾವ್ ಅವರು ಕೊಡ್ತಾರೆ.